ನಮಸ್ಕಾರ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಗುಂಡನಹಳ್ಳಿ. ನಮ್ಮ ವಿದ್ಯಾರ್ಥಿಗಳು ಬಾನಾಂಗಳದ ಪರಿಚಯವನ್ನು ನಿಮಗೆ ತಿಳಿಸುತ್ತಾರೆ. ಭೂಮಿಯು ಮತ್ತು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತುತ್ತಿದೆ ಎಂದು ಮೊದಲು ಪ್ರತಿಪಾದಿಸಿದವನು ಭಾರತೀಯ ಖಗೋಳ ವಿಜ್ಞಾನಿ ಹಾಗೂ ಗಣಿತಜ್ಞಾನಿಯಾಗಿದ್ದ ಆರ್ಯಭಟ. ಇದನ್ನು ಸೌರಹದ ಸೂರ್ಯ ಕೇಂದ್ರಿತ ಮಾದರಿ ಎಂದು ಕರೆಯುತ್ತಾರೆ. ಭೂಮಿ ಮತ್ತು ಇತರ ಗ್ರಹಗಳೊಂದಿಗೆ ಸೂರ್ಯನ ಸುತ್ತ ಸುತ್ತುತ್ತಿದೆ ಎಂದು ನಿಕೋಲಾಸ್ ಕಾಪರ್ನಿಕಸ್ ಮತ್ತು ಜೋಹನೆಸ್ ಕೇಪರ್ ಸಹ ಪ್ರತಿಪಾದಿಸಿದರು. ಅನಂತರ ಇಟಲಿಯ ಗಣಿತಜ್ಞ ಹಾಗೂ ಭೌತವಿಜ್ಞಾನಿಯಾಗಿದ್ದ ಗ್ಯಾಲಿಲಿಯೋ ಗ್ಯಾಲಿಲಿ ಸಹ ಒಂದು ದೂರದರ್ಶಕವನ್ನು ರೂಪಿಸಿ ಅದರ ಸಹಾಯದಿಂದ ಸೌರಹದ ಸೂರ್ಯ ಕೇಂದ್ರಿತ ಕಾಪರ್ನಿಕಸ್ ಮಾದರಿಯನ್ನು ಸಮರ್ಥಿಸಿದರು. ಸೂರ್ಯ ಮತ್ತು ಅದರ ಪರಿವಾರ. ಸೂರ್ಯನ ಪರಿವಾರವನ್ನು ಸೌರವ್ಯೂಹ ಎನ್ನುವರು. ಈ ಪರಿವಾರದಲ್ಲಿ 8 ಗ್ರಹಗಳು, 173 ಉಪಗ್ರಹಗಳು, ಸಾವಿರಾರು ಕ್ಷುದ್ರ ಗ್ರಹಗಳು, ಉಲ್ಕೆಗಳು ಮತ್ತು ಧೂಮಕೇತುಗಳಿವೆ. ಸೂರ್ಯ ಒಂದು ನಕ್ಷತ್ರ. ಇದು ಇತರ ನಕ್ಷತ್ರಗಳಿಗಿಂತ ಭೂಮಿಗೆ ಹತ್ತಿರದಲ್ಲಿ ಇರುವುದರಿಂದ ಬೇರೆ ಎಲ್ಲ ನಕ್ಷತ್ರಗಳಿಗಿಂತಲೂ ಪ್ರಕಾಶಮಾನವಾಗಿ ಹಾಗೂ ದೊಡ್ಡದಾಗಿ ಕಾಣುತ್ತದೆ. ಇದು ಸೌರವ್ಯೂಹದ ಕೇಂದ್ರ ಬಿಂದು. ಇದರ ಗುರುತ್ವಾಕರ್ಷಣೆಗೆ ಒಳಪಟ್ಟು ಇದರ ಪರಿವಾರದ ಆಕಾಶಕಾಯಗಳೆಲ್ಲ ಇದರ ಸುತ್ತ ಸುತ್ತುತ್ತವೆ. ನಮಗೆ ಬೆಳಕು ಮತ್ತು ಶಾಖವನ್ನು ನೀಡುವ ಸೂರ್ಯನು ಬೆಳಗ್ಗೆ ಪೂರ್ವದಲ್ಲಿ ಉದಯಿಸಿ ಸಂಜೆ ಪಶ್ಚಿಮದಲ್ಲಿ ಮುಳುಗಿದಂತೆ ನಿಮಗೆ ಕಾಣುತ್ತದೆ. ಸೂರ್ಯನನ್ನು ಭೂಮಿಯ ಸುತ್ತ ಸುತ್ತುತ್ತಿರುವಂತೆ ನಿಮಗೆ ಅನಿಸುತ್ತದೆ ಅಲ್ಲವೇ? ಇದು ನಿಜವೇ? ಗ್ರಹಗಳು ಸೂರ್ಯನ ಸುತ್ತ ಅಂಡಾಕಾರದ ಪಥದಲ್ಲಿ ಪ್ರದಕ್ಷಿಣೆ ಹಾಕುವ ಆಕಾಶಕಾಯವೇ ಗ್ರಹ. ಪ್ರತಿ ಗ್ರಹವು ತನ್ನದೇ ಆದ ನಿರ್ದಿಷ್ಟ ಮಾರ್ಗದಲ್ಲಿ ಚಲಿಸುವುದನ್ನು ಇದನ್ನು ಕಕ್ಷಾ ಮಾರ್ಗ ಎನ್ನುವರು. ಸೂರ್ಯನ ಸುತ್ತ ಸುತ್ತುವ ಭೂಮಾರ್ಗವನ್ನು ಇದನ್ನು ಭೂಪಥ ಎನ್ನುವರು. ಗ್ರಹಗಳಿಗೆ ಸ್ವಂತ ಬೆಳಕಿಲ್ಲ. ಅವು ಬೆಳಕು ಮತ್ತು ಶಾಖಗಳಿಗೆ ಸೂರ್ಯನನ್ನು ಅವಲಂಬಿಸಿವೆ. ಭೂಮಿ ನಮ್ಮ ಆವಾಸ ಸ್ಥಾನವಾದ ಭೂಮಿ ಸೌರವ್ಯೂಹದ ಒಂದು ವಿಶಿಷ್ಟ ಗ್ರಹ. ಇದು ಸೂರ್ಯನಿಂದ 3ನೇ ಸ್ಥಾನದಲ್ಲಿದೆ. ಇದು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹ. ಜೀವಿಗಳ ಬದುಕಿಗೆ ಬೇಕಾದ ಶಕ, ನೀರು, ಜೀವನಿಲುಗಳುಳ್ಳ ವಾಯುಗಳು ಈ ಗ್ರಹದಲ್ಲಿವೆ. ಭೂಮಿಯ ಆಕಾರ. ವಿಜ್ಞಾನಿಗಳ ಪ್ರಕಾರ ಭೂಮಿಯು ಧ್ರುವಗಳಲ್ಲಿ ಸ್ವಲ್ಪ ಚಪ್ಪಟೆಯಾಗಿಯೂ ಮತ್ತು ಸಮಭಾಜಕ ವೃತ್ತದ ಬಳಿ ಸ್ವಲ್ಪ ಉಬ್ಬಿದೆ ಎಂದು ಖಚಿತವಾಗಿದೆ. ಹೀಗಾಗಿ ಇಂಥ ಆಕಾರವನ್ನು ಜೇಲ್ಡ್ ಅಥವಾ ಭೂಮ್ಯಾಕಾರ ಎಂದು ಕರೆಯುತ್ತಾರೆ. ಆದರೆ ಭೂಮಿ ಪೂರ್ಣ ವೃತ್ತಾಕಾರ ಅಥವಾ ಗುಂಡಾಗಿಲ್ಲ. ಭೂಮಿಯ ಗಾತ್ರ. ಸೌರವ್ಯೂಹದಲ್ಲಿ ಭೂಮಿಯು 5ನೇ ದೊಡ್ಡ ಗ್ರಹ. ಇದರ ಸಮಭಾಜಕ ವೃತ್ತದ ವ್ಯಾಸವು 12,757 ಕಿಲೋಮೀಟರ್ ಮತ್ತು ಧ್ರುವೀಯ ವ್ಯಾಸವು 12,714 ಕಿಲೋಮೀಟರ್. ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಧ್ರುವೀಯ ವ್ಯಾಸವು 43 ಕಿಲೋಮೀಟರ್ ಕಡಿಮೆ ಇದೆ. ಇದರಿಂದ ಭೂಮಿ ಗೋಳಾಕಾರವಾಗಿರುವುದು ತಿಳಿಯುತ್ತದೆ. ಭೂಮೇಲ್ಮೈನ ಒಟ್ಟು ವಿಸ್ತೀರ್ಣವು 510 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಭೂಮಿಯ ಚಲನೆಗಳು. ಭೂಮಿಗೆ ದೈನಂದಿನ ಚಲನೆ ಮತ್ತು ವಾರ್ಷಿಕ ಚಲನೆ ಎಂಬ 2 ಚಲನೆಗಳಿವೆ. ತನ್ನ ಅಕ್ಷದಲ್ಲಿ ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುವುದೇ ದೈನಂದಿನ ಚಲನೆ. ಭೂಮಿ ಕಕ್ಷಾ ಮಾರ್ಗದಲ್ಲಿ ಸೂರ್ಯನನ್ನು ಸುತ್ತುವುದೇ ವಾರ್ಷಿಕ ಚಲನೆ. ಭೂಮಿ ಸೂರ್ಯನನ್ನು ಸುತ್ತುವಾಗ ತನ್ನ ಅಕ್ಷದಲ್ಲಿ ಸದಾ ಸುತ್ತುತ್ತದೆ. ಬುಧ ಇದು ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ. ಇದರಲ್ಲಿ ನೀರು ಇಲ್ಲ. ಇದು ಬಹಳ ಬಿಸಿಯಾಗಿದ್ದು ಶುಷ್ಕ ವಾತಾವರಣವನ್ನು ಹೊಂದಿದೆ. ಶಿಲಾ ಮೇಲ್ಮೈ, ಕಂದಕಗಳು ಮತ್ತು ಪರ್ವತಗಳನ್ನು ತುಂಬಿದೆ. ಕಂದು ಬಣ್ಣವನ್ನು ಹೊಂದಿದೆ. ಇದು ಎಲ್ಲ ಗ್ರಹಗಳಿಗಿಂತ ಸೂರ್ಯನನ್ನು ಬಹಳ ಕಡಿಮೆ ಅವಧಿಯಲ್ಲಿ ಸುತ್ತುತ್ತದೆ. ಶುಕ್ರ ಇದು ಸೂರ್ಯನಿಂದ 2ನೇ ಸ್ಥಾನದಲ್ಲಿರುವ ಗ್ರಹವಾಗಿದೆ. ಭೂಮಿಗಿಂತ ಸ್ವಲ್ಪ ಚಿಕ್ಕದಾಗಿದ್ದು ಇದು ಸೌರದಲ್ಲಿಯೇ ಅತ್ಯಂತ ಪ್ರಕಾಶಮಾನವಾದ ಗ್ರಹವಾಗಿದೆ. ಇದನ್ನು ಬೆಳಗಿನ ಚುಕ್ಕಿ, ಬೆಳ್ಳಿ ಚುಕ್ಕಿ ಹಾಗೂ ಸಂಜೆಯ ಚುಕ್ಕಿ ಎಂದು ಕರೆಯುತ್ತಾರೆ. ಮಂಗಳ ಇದು ಸೂರ್ಯನಿಂದ 4ನೇ ಗ್ರಹವಾಗಿದೆ. ಇದರಲ್ಲಿ ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತಾರೆ. ಇದರಲ್ಲಿನ ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಆಕ್ಸೈಡ್ನಿಂದ ಆಗಿದೆ. ಇದರಲ್ಲಿ ಜ್ವಾಲಾಮುಖಿಗಳು, ದೊಡ್ಡ ಕಂದಕಗಳು ಮತ್ತು ಕೆಂಪು ಧೂಳಿನ ಮೋಡಗಳು ಕಾಣಸಿಗುತ್ತವೆ. ಮಂಗಳ ಗ್ರಹವು ಒಂದು ಮರುಭೂಮಿಯಂತಿದೆ. ಇದು ಸೂರ್ಯನಿಂದ 5ನೇ ಗ್ರಹವಾಗಿದ್ದು ಸೌರವ್ಯೂಹದ ಅತ್ಯಂತ ದೊಡ್ಡ ಗ್ರಹವಾಗಿದೆ. ಇದು 1,300 ಭೂಮಿಗಳನ್ನು ತುಂಬುವಷ್ಟು ದೊಡ್ಡದಾಗಿದೆ. ಇದನ್ನು ಬೃಹಸ್ಪತಿ ಎಂತಲೂ ಕರೆಯುವರು. ಇದು ಅಪಾರ ಅನಿಲಗಳಿಂದ ಕೂಡಿದ
ಭೂಮಿಯ 3ರಷ್ಟು ವಿಸ್ತಾರವಾದ ದೊಡ್ಡ ಕೆಂಪು ಮಚ್ಚೆ ಹೊಂದಿದೆ. ಧೂಳು ಮತ್ತು ಹಿಮದ ಕಣಗಳಿಂದ ಕೂಡಿದ ತೆಳುವಾದ ಉಂಗುರಗಳನ್ನು ಗುರುಗ್ರಹವನ್ನು ಸುತ್ತುವರಿದಿವೆ. ಶನಿ ಇದು ಸೂರ್ಯನಿಂದ 6ನೇ ಗ್ರಹವಾಗಿದ್ದು ಗುರುಗ್ರಹದಂತೆ ಅನಿಲಗಳನ್ನು ಸುತ್ತುವರಿದಿದೆ. ಈ ಗ್ರಹವು ಸಾವಿರಾರು ಉಂಗುರಗಳನ್ನು ಸುತ್ತುವರಿದಿದೆ. ಈ ಉಂಗುರಗಳು ಹಿಮಕಲ್ಲು ಮತ್ತು ಧೂಳಿನಿಂದ ಕೂಡಿವೆ. ಈ ಉಂಗುರಗಳು ಇದು ಬಹಳ ವಿಶಿಷ್ಟವಾದ ಗ್ರಹ. ಇದು ಸೌರಮಂಡಲದಲ್ಲಿ ಸುಂದರವಾದ ಗ್ರಹ. ಯುರೇನಸ್ ಇದು ಸೂರ್ಯನಿಂದ 7ನೇ ಗ್ರಹವಾಗಿದ್ದು ಗುರು ಹಾಗೂ ಶನಿ ಗ್ರಹಗಳಂತೆ ಅನಿಲಗಳಿಂದ ಕೂಡಿದ ಗ್ರಹವಾಗಿದೆ. ಇಡೀ ಗ್ರಹವು ನೀಲಿ ಮತ್ತು ಹಸಿರು ಬಣ್ಣದ ದಟ್ಟವಾದ ಮೋಡಗಳಿಂದ ಆವರಿಸಿದ್ದು ಉಂಗುರಗಳನ್ನು ಹೊಂದಿದೆ. ಇದು ಯುರೇನಸ್ ನೆಪ್ಚೂನ್ ಇದು ಸೌರವ್ಯೂಹದ 8ನೇ ಗ್ರಹವಾಗಿದೆ ಹಾಗೂ ಸೂರ್ಯನಿಂದ ಅತಿ ದೂರದಲ್ಲಿದೆ. ಇದು ಹೊಳೆಯುವ ನೀಲಿ ಬಣ್ಣವುಳ್ಳದ್ದು. ಸೂರ್ಯನಿಂದ ಅತಿ ದೂರದಲ್ಲಿರುವುದರಿಂದ ಅತಿ ಶೀತವುಳ್ಳ ಗ್ರಹವಾಗಿದೆ. ಇದರ ಸಂಯೋಜನೆ ಯುರೇನಸ್ ಗ್ರಹವನ್ನು ಹೋಲುತ್ತದೆ. ಕ್ಷುದ್ರ ಗ್ರಹಗಳು ಹನಿಯಂತಹ ಆಕಾರದಲ್ಲಿ ಶಿಲೆಗಳಂತಹ ಆಕಾಶ ಕಾಯಗಳನ್ನು ಕ್ಷುದ್ರ ಗ್ರಹಗಳು ಎಂದು ಕರೆಯುತ್ತೇವೆ. ಇವು ಸೂರ್ಯನನ್ನು ಸುತ್ತುತ್ತಿದ್ದವು. ಮಂಗಳ ಮತ್ತು ಗುರು ಕಕ್ಷೆಗಳ ನಡುವೆ ಕಂಡುಬರುತ್ತವೆ. ಭೂಮಿಯ ವಿಸ್ಮಯ. ಈಗಾಗಲೇ ನಿಮಗೆ ತಿಳಿದಿರುವಂತೆ ಜೀವಿಗಳಿರುವ ಏಕೈಕ ಗ್ರಹ ಭೂಮಿ. ಜೀವಿಗಳು ಭೂಮಿಯ ಮೇಲೆ ಜೀವಿಸಲು ಕೆಲವೊಂದು ಅಗತ್ಯವಾದ ಅಂಶಗಳಿರುತ್ತವೆ. ಅವುಗಳೆಂದರೆ ಆಹಾರ, ನೀರು, ಬೆಳಕು ಮುಂತಾದವುಗಳು. ಇದುವರೆಗೂ ನೀವು ಸೌರವ್ಯೂಹದಲ್ಲಿ ಸೂರ್ಯನಿಂದ 3ನೇ ಗ್ರಹವಾದ ಭೂಮಿಯ ಬಗ್ಗೆ ತಿಳಿದಿರುವಿರಿ. ಈಗ ಸೌರವ್ಯೂಹದ ಇತರ ಸದಸ್ಯರ ಬಗ್ಗೆ ತಿಳಿಯೋಣ. ನಕ್ಷತ್ರಗಳ ಗುಂಪುಗಳನ್ನು ನಕ್ಷತ್ರ ಪುಂಜ ಎನ್ನುವರು. ಇವುಗಳಲ್ಲಿ ಪ್ರಮುಖವಾದದ್ದು ಓರಿಯನ್ ನಕ್ಷತ್ರ ಪುಂಜವು. ರಾತ್ರಿ 8 ಗಂಟೆ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ನಮಗೆ ನಾವು ಓರಿಯನ್ ನಕ್ಷತ್ರವನ್ನು ಗುರುತಿಸಬಹುದು. ಓರಿಯನ್ ನಕ್ಷತ್ರದಲ್ಲಿ ನೀಲಿ ಬಣ್ಣದ ರೀಗಲ್ ನಕ್ಷತ್ರ ಮತ್ತು ಹಳದಿ ಬಣ್ಣದ ಬಿಟಲ್ ಗೀಸ್ ಎಂಬ ನಕ್ಷತ್ರಗಳು ಕಾಣಿಸುತ್ತವೆ. ಇದನ್ನು ಮಾಗದಿ ಎಂದು ಸಹ ಕರೆಯುತ್ತಾರೆ. ಇದು ಓರಿಯನ್ ನಕ್ಷತ್ರದ ಬ್ಯಾಟ್. ಪ್ರಶ್ನೆ ಚಿಹ್ನೆ ಹೋಲುವ ಈ ನಕ್ಷತ್ರ ಪುಂಜವನ್ನು ಸಪ್ತರ್ಷಿ ಮಂಡಲ ಎನ್ನುವರು. 7 ನಕ್ಷತ್ರಗಳನ್ನು ಇದು ಹೊಂದಿದೆ. ಇದರಲ್ಲಿ ಅರುಂಧತಿ ನಕ್ಷತ್ರ ಮತ್ತು ಧ್ರುವ ನಕ್ಷತ್ರವನ್ನು ಗುರುತಿಸಬಹುದು. ಇದರ ಸಮೀಪದಲ್ಲಿ ದೊಡ್ಡ ಕರಡಿ, ದೊಡ್ಡ ಸೌಟಿ ಎಂದು ಕರೆಯಲ್ಪಡುವ ನಕ್ಷತ್ರ ಪುಂಜ ಕಾಣುತ್ತದೆ. ಧನ್ಯವಾದಗಳು.